ಬಬ್ಬಡೆ ಬೇಡಿ
ಬಾಲ್ಯದಲ್ಲಿ ಎಲ್ಲೋ ಬಂದಂಥ ನೆನಪು, ಕೋಲ ನೋಡಿದಂಥ ನೆನಪಿತ್ತು. ಅದಾದ ಮೇಲೆ ನಾವು ಈ ಸಿನಿಮಾಗೆ ಬಂದ ಮೇಲೆ ಹೆಚ್ಚು ನಾವು ಇದನ್ನು ಹತ್ತಿರದಿಂದ ನೋಡುವಂಥ ಭಾಗ್ಯ ನಮಗೆ ಸಿಕ್ಕಿರಲಿಲ್ಲ. ಅಜ್ಜನ ಅನುಗ್ರಹ ಈ ಸಿನಿಮಾದಲ್ಲಿ ಅಜ್ಜನ ಸಾಕು ತಾಯಿಯಾಗಿ ನಾನು ಮಾಡುವಂಥ ಪಾತ್ರ ಇದೆಯಲ್ಲ, ಆ ಮೂಲಕ ಅವರ ಜೀವನದ ಹಲವಾರು ಘಟನೆಗಳು, ಸ್ಥಳೀಯ ಸಂಸ್ಕೃತಿ, ಇದನ್ನೆಲ್ಲ ತುಂಬ ಹತ್ತಿರದಲ್ಲಿ ನೋಡುವಂಥ ಅವಕಾಶ ನನಗೆ ಸಿಕ್ತು. ಬಹುಶಃ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ ಕೊರಗಜ್ಜನ ಈ ಕೋಲ ಮಾತ್ರ ನೋಡೋದಕ್ಕೆ ಅವಕಾಶ ಇದೆ. ಒಬ್ಬ ಕಲಾವಿದೆ ಆಗಿದ್ದಕ್ಕೆ ಮಾತ್ರ ಎಂಥ ಪುಣ್ಯ ನೋಡಿ ನಮ್ಮದು. ಇಂಥ ಕೊರಗಜ್ಜನ ತಾಯಿ ಪಾತ್ರ ಮಾಡೋದಿದೆಯಲ್ಲ, ಅದು 7 ಜನ್ಮದ ಒಂದು ಪುಣ್ಯ ನಮ್ಮದು. ಆ ಸಂಸ್ಕೃತಿನ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ತುಂಬ ಪ್ರಾಚೀನವಾದಂಥ ಒಂದು ಪದ್ಧತಿ ಇದು. ಇದನ್ನು ಹತ್ತಿರದಲ್ಲಿ ನನ್ನ ಚಿತ್ರತಂಡದ ಜೊತೆಗೆ ತಂದೆ ತಾಯಿಗಳ ಜೊತೆ ನೋಡೋದಕ್ಕೆ ತುಂಬಾ ಖುಷಿ. ಬಾಲ್ಯದ ನೆನಪುಗಳೇನಾದರೂ ಇಲ್ಲ, ತುಂಬ ಒಂಥರ ಸ್ಪಷ್ಟವಾಗಿ ಇಲ್ಲ ನನಗೆ ಅಷ್ಟು. ಬಾಲ್ಯದಲ್ಲಿ ನೋಡಿದಂಥ ನೆನಪು ಅಷ್ಟೇ, ಸ್ಪಷ್ಟತೆ ಇರಲಿಲ್ಲ. ಅದಾದ ನಂತರ ನಾನು ನೋಡಿದ್ದೆ ಈ ಸಿನಿಮಾ ಮೂಲಕ. ಎಷ್ಟೋ ಪಾತ್ರಗಳು ಮಾಡಿದ್ದೀರ, ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು, ಹಾಗೆ ಎಷ್ಟೋ ಪಾತ್ರಗಳಲ್ಲಿ ಈ ಪಾತ್ರ ಎಷ್ಟು ವಿಭಿನ್ನವಾಗಿದೆ? ನಾನು ಆಗಲೇ ಹೇಳಿದಾಗೆ ಒಬ್ಬ ಕಲಾವಿದೆಯಾಗಿ ವಿಭಿನ್ನ ಪಾತ್ರಗಳನ್ನು ಮಾಡೋದು ಬೇರೆ, ಒಂದು ಇತಿಹಾಸದಲ್ಲಿ ಇದ್ದಂಥ ಪಾತ್ರಗಳನ್ನು ಮಾಡೋದು ತುಂಬಾ ಕಷ್ಟ. ಯಾಕೆಂದರೆ ಆ ಕಲ್ಪನೆ ಎಲ್ರಿಗೂ ಇರುತ್ತೆ. ಬೈರಕ್ಕೆ ಹೇಗಿದ್ಲು, ಹೀಗಿದ್ಲ ಅನ್ನುವಂಥ ಕಲ್ಪನೆ ಎಲ್ಲರಿಗೂ ಇರುತ್ತೆ. ಬೇರೆ ಸಿನಿಮಾಗಳಲ್ಲಾದರೆ ಅದು ನಾವೇ ಬರೆದಂಥ ಕತೆ, ಆ ಪಾತ್ರ ಹೇಗೆ ಇದ್ದರೂ ಜನ ಹೀಗೆ ಇದ್ರೇನೋ ಅಂತ ನಂಬ್ತಾರೆ. ಆದರೆ ಈ ಬೈರಕ್ಕೆ ಪಾತ್ರ ಹಾಗಲ್ಲ. ಹೇಗಿದ್ದರು ಅನ್ನುವಂಥ ಕಲ್ಪನೆ ಎಲ್ಲರಿಗೂ ಇರುವಾಗ ಆ ಕಲ್ಪನೆಗೆ ಮ್ಯಾಚ್ ಆಗುವಂಥ ಒಂದು ಪಾತ್ರಗಳು ಮಾಡುವಾಗ ನಿರ್ದೇಶಕರಿಗೆ ತುಂಬಾ ದೊಡ್ಡ ಚಾಲೆಂಜ್ ಅಂತ ನನಗನ್ಸುತ್ತೆ. ಯಾಕಂದರೆ ತುಂಬ ಸೂಕ್ಷ್ಮವಾಗಿರುವಂಥ ಒಂದು ಕಥೆಯನ್ನು ಅವರು ಆಯ್ಕೆ ಮಾಡಿದ್ದಾರೆ. ನಿಮಗೆಲ್ರಿಗೂ ಗೊತ್ತು, ಒಂದು ದೇವರ ಕಥೆಯನ್ನು ಮಾಡುವಾಗ ಅದು ಸರಿನಾ ತಪ್ಪ ಇದನ್ನೆಲ್ಲ ಸಾಕಷ್ಟು ಆಲೋಚನೆ ಮಾಡಬೇಕಾಗತ್ತೆ. ಯಾರ ಮನಸ್ಸಿಗೂ ಧಕ್ಕೆ ಆಗದೆ ಇರುವಂಥ ವಿಚಾರಗಳನ್ನ ತಗೊಳ್ಬೇಕಾಗತ್ತೆ. ಸೊ ಇದೆಲ್ಲವನ್ನು ಅವರು ನಿರ್ದೇಶಕರು ಸುಧೀರ್ ಅಥಾವರವರು ಮಾಡಿದ್ದಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಈ ಥರದ ಪಾತ್ರಗಳಲ್ಲಿ ಮಾಡುವಾಗ ತುಂಬಾ ಧನ್ಯತಾ ಭಾವ ಇರುತ್ತೆ. ಈ ಪಾತ್ರವನ್ನು ಭಾಳ ಇಷ್ಟಪಟ್ಟು ಮಾಡಿದ್ದೀರಾ ಅಂತ ನೀವೇ ಹೇಳಿ. ಖಂಡಿತ. ಆದರೆ ಈ ಸಿನಿಮಾ ಮಾಡಬೇಕಾದ್ರೆ ಒಂದಷ್ಟು ಗೊಂದಲಗಳು, ಅಡೆತಡೆಗಳು ಉಂಟಾಯಿತು. ಸೊ ನಿಮಗೇನಾದರೂ ಆ ಗೊಂದಲಗಳು ಉಂಟಾಗಿದೆ? ಇಲ್ಲ, ನನಗೆ ಈ ಪಾತ್ರವನ್ನು ಕೇಳಿಕೊಂಡು ಸುಮಾರು ಜನ ನಿರ್ಮಾಪಕರು ಬಂದಿದ್ದರು. ಬಟ್ ಇವರೇ ಸಿನಿಮಾ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಹುಶಃ ನನ್ನ ಹಣೆಯಲ್ಲಿ ಬರೆದಿತ್ತು ಅನಿಸುತ್ತೆ ಈ ಪಾತ್ರ ನಾನೇ ಮಾಡಬೇಕು ಅಂತ. ಸೊ ಅದು ಚಿತ್ರ ಆಯಿತು. ಸುಮಾರು ಜನ ಈ ಸಿನಿಮಾನ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಕೂಡ ಸಿನಿಮಾ ಮಾಡೋಕ್ಕೆ ಆಗಿರಲಿಲ್ಲ ಅನ್ನೋದನ್ನು ಕೂಡ ಕೇಳ್ಪಟ್ಟಿದ್ದೀನಿ. ಈ ಸಿನಿಮಾ ಪ್ರತಿಯೊಂದು ಆಚರಣೆಗೂ ಅದರದ್ದೇ ಆದಂಥ ಒಂದು ಗೌರವ ಇರುತ್ತೆ. ಸಾಕಷ್ಟು ಸೂಕ್ಷ್ಮ ವಿಚಾರಗಳು, ಅದನ್ನು ತುಂಬ ಗೌರವವಾಗಿ ನಾವು ಕಾಣಬೇಕಾಗತ್ತೆ. ಅದನ್ನು ಅಪಹಾಸ್ಯ ಮಾಡೋದಾಗಲಿ ಮಾಡಬಾರ್ದು. ಇವತ್ತೇ ನೋಡ್ತಾ ಇದ್ದೀವಲ್ಲ, ಈ ಕೋಲ ಮಾಡುವಾಗ ಎಷ್ಟು ನಿಯಮಗಳನ್ನು ಅವರು ಪಾಲಿಸ್ತಾ ಇದ್ದಾರೆ. ಅಷ್ಟು ಶ್ರದ್ಧೆಯಿಂದ ಪಾಲಿಸ್ಕೊಂಡು ಬಂದಿರುವಂಥ ಈ ನಿಯಮಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ಆ ದೈವವನ್ನು ಆಚರಿಸಬೇಕಾಗಿರುವಂಥ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಇದೆ, ಅಜ್ಜನ ಭಕ್ತರಲ್ಲೂ ಕೂಡ ಇದೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದು ಮುಖ್ಯ ಅಂತ ಹೇಳಿದ್ರೆ ವಿಶೇಷ ಅಂದರೆ ತಂದೆ ತಾಯಿ ಜೊತೆ ಹೋಗಿರುವಂಥದ್ದು. ಮಗಳ ಸಕ್ಸಸ್ನ 7 ಬೀಳುಗಳನ್ನು ಎಲ್ಲವೂ ತಂದೆ ತಾಯಿ ನೋಡಿರುವಂಥದ್ದು. ಆ ಭಾಗ್ಯ ನಿಮಗಿದೆ. ಖಂಡಿತಮ್ಮ. ಏನು ಹೇಳೋದು, ನನ್ನ ನಿಜವಾದ ದೇವರು ಅವರು. ನನಗೆ ಅವರೊಟ್ಟಿಗೆ ನಾನು ಕಟೀಲಿಗೆ ಹೋಗಿದ್ದು ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ. ಎಷ್ಟು ಖುಷಿ ಇದೆ. ಮೊಮ್ಮಗಳು ಕೂಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ತುಂಬ ಖುಷಿನಪ್ಪ.
3 ಜನ ಮಕ್ಕಳು, 4 ಜನ ಮೊಮ್ಮಕ್ಕಳು ನಮ್ಮ ಥರ ರಂಗದಲ್ಲಿ, ಈ ಸಿನಿಮಾ ರಂಗದಲ್ಲಿ ನಂಬರ್ 1 ಆರ್ಟಿಸ್ಟ್ ಆಗಬೇಕು, ನಮ್ಮ ವಂಶದ ಕೀರ್ತಿ ತಗೊಂಬರಬೇಕು ಅನ್ನೋದೇ ದೊಡ್ಡ ಆಸೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೋತ್ಸಾಹ ನಮ್ಮ 3 ಜನ ಮಕ್ಕಳಿಗೂ 4 ಜನ ಮೊಮ್ಮಕ್ಕಳು ಇರಲಿ ಅಂತ ಕೇಳ್ಕೊತೀನಿ. ಕೊರಗಜ್ಜನ ಆಶೀರ್ವಾದ ನಿನ್ನ ಪೂರ್ತಿ ನಿನ್ನ ಮೇಲೆ ಇರಲಿ ಅಷ್ಟೇ ಕೇಳ್ಕೊತಿರೋದಪ್ಪ. ಥ್ಯಾಂಕ್ ಯು. என்னென்ன ஸ்டாண்ட் இதே தரத்தில் இருக்கு.